ಚುನಾವಣೆ ಬಗ್ಗೆ ಹೇಳಿ ಸರ್. ಎರಡು ಚುನಾವಣೆ ಅವ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತರ ಪರವಾಗಿ ಹೋರಾಟ ಮಾಡ್ಯಾರ. ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. JCB ಪಕ್ಷ ಎಲ್ಲಿಗೆ ಬಂತು ನೋಡೋಣ, ನಾಟ್ ಸಮಯ ಐತಿ, ಗಡಬಡಿ ಮಾಡಬೇಡ್ರಿ. ಎಲ್ಲ ಒಳ್ಳೇದಾಗ್ತದೆ ಸರ್. BJP ಸೇರ್ಪಡೆ ಬಗ್ಗೆ ಏನಾದರೂ ಚಿಂತನೆ ಸರ್? ಯಾರಾದರೂ ನಾನು ಯಾರನ್ನೂ ಭೇಟಿ ಆಗುವುದಿಲ್ಲ. BJP ಸೇರ್ಬೇಕಂತೇಳಿ ಯಾರ್ದು ಕೈಕಾಲು ಹಿಡಿದಿಲ್ಲ. ನನ್ನ ಇದರಲ್ಲಿ ನಾ ಇರ್ತೇನೆ. ಯಾರಿಗೆ ಏನು ಅವಶ್ಯ ಬೀಳ್ತೈತೆ ಅವಾಗ ಕರೀತಾರೆ. ಈಗ ನಮ್ಮ ಪಕ್ಷ ಅಂತೂ ಕಟ್ಟೋದಂತ ಹೇಳಿವಲ್ಲ ಸರ್. ಉಪಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಸರ್? ಇಲ್ಲಿ ಪ್ರಚಾರಕ್ಕೆ ನೋಡೋಣ, ಅದು ಏನೇನು ಆಹ್ವಾನ ಅಭ್ಯರ್ಥಿಗಳು ಕೊಡ್ಲಾಕತ್ತಾರ. ನಾನು ಎಲ್ಲ ಅಲ್ಲಿ ಕಾರ್ಯಕರ್ತರು ಚರ್ಚೆ ಮಾಡಿ ನಮಗೆ ಕಾಂಗ್ರೆಸ್ ಸೋಲಿಸ್ಬೇಕಾಗಿತ್ತು. ಭ್ರಷ್ಟ ಕಾಂಗ್ರೆಸ್ಸು, ಸಾಬರ ಕಾಂಗ್ರೆಸ್ಸಲ್ಲಿ ಸೋಲಿಸ್ಬೇಕಾಗಿತ್ತು ಅಷ್ಟೇ. ಚುನಾವಣೆ ಬಗ್ಗೆ ಹೇಳಿ ಸರ್. ಎರಡು ಚುನಾವಣೆ ಅವ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತರ ಪರವಾಗಿ ಹೋರಾಟ ಮಾಡ್ಯಾರ. ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. JCB ಪಕ್ಷ ಎಲ್ಲಿಗೆ ಬಂತು ನೋಡೋಣ, ನಾಟ್ ಸಮಯ ಐತಿ, ಗಡಬಡಿ ಮಾಡಬೇಡ್ರಿ. ಎಲ್ಲ ಒಳ್ಳೇದಾಗ್ತದೆ ಸರ್. BJP ಸೇರ್ಪಡೆ ಬಗ್ಗೆ ಏನಾದರೂ ಚಿಂತನೆ ಸರ್? ಯಾರಾದರೂ ನಾನು ಯಾರನ್ನೂ ಭೇಟಿ ಆಗುವುದಿಲ್ಲ. BJP ಸೇರ್ಬೇಕಂತೇಳಿ ಯಾರ್ದು ಕೈಕಾಲು ಹಿಡಿದಿಲ್ಲ. ನನ್ನ ಇದರಲ್ಲಿ ನಾ ಇರ್ತೇನೆ. ಯಾರಿಗೆ ಏನು ಅವಶ್ಯ ಬೀಳ್ತೈತೆ ಅವಾಗ ಕರೀತಾರೆ. ಈಗ ನಮ್ಮ ಪಕ್ಷ ಅಂತೂ ಕಟ್ಟೋದಂತ ಹೇಳಿವಲ್ಲ ಸರ್. ಉಪಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಸರ್? ಇಲ್ಲಿ ಪ್ರಚಾರಕ್ಕೆ ನೋಡೋಣ, ಅದು ಏನೇನು ಆಹ್ವಾನ ಅಭ್ಯರ್ಥಿಗಳು ಕೊಡ್ಲಾಕತ್ತಾರ. ನಾನು ಎಲ್ಲ ಅಲ್ಲಿ ಕಾರ್ಯಕರ್ತರು ಚರ್ಚೆ ಮಾಡಿ ನಮಗೆ ಕಾಂಗ್ರೆಸ್ ಸೋಲಿಸ್ಬೇಕಾಗಿತ್ತು. ಭ್ರಷ್ಟ ಕಾಂಗ್ರೆಸ್ಸು, ಸಾಬರ ಕಾಂಗ್ರೆಸ್ಸಲ್ಲಿ ಸೋಲಿಸ್ಬೇಕಾಗಿತ್ತು ಅಷ್ಟೇ.